ಅಣ್ಣ ಬಾಯಿ ಬಾ ಅಣ್ಣ ಇಲ್ಲಿ. ಅಣ್ಣ ಅದಕ್ಕೆ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳು, ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಅಣ್ಣ ಪ್ಲೀಸ್ ಹೇಳಣ್ಣ, ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಅಣ್ಣ ಪ್ಲೀಸ್ ಹೇಳಣ್ಣ. ನನಗೆ ಗೊತ್ತಾಗಲ್ಲ ತಪ್ಪು ಯಾವುದು ಸರಿ ಯಾವುದು ಅಂತ. ನಿನ್ನ ದೃಷ್ಟಿಯಲ್ಲಿ ನಾನು ದಡ್ಡ ಅಂತ ಅಂದ್ಕೊಂಡಿದ್ಯಾ? ಈ ಸೂರ್ಯ ಪ್ರಕಾಶ್ ಯಾವ್ದಾದ್ರು ನಿರ್ಧಾರ ತಗೊಂಡ್ರೆ 100 ಸಲ ಯೋಚನೆ ಮಾಡ್ತಾನೆ, 100 ಸಲ. ನನಗೆ ಗೊತ್ತಿದೆ, ಇದು ನನ್ನ ಮನೆ ಇದು. ಈ ಮನೆ ಮಾನವ ಮರ್ಯಾದೆ ಕಾಪಾಡಬೇಕ ಜವಾಬ್ದಾರಿ ಏನು ಅಂತ ನನಗೆ ಗೊತ್ತಿದೆ. ಏನ್ ಮಾಡಿದ್ರೆ ಇಲ್ಲಿ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ. ನಿನ್ನಿಂದ ಪಾಠ ಹೇಳಿಸ್ಕೊಳ್ಬೇಕಾಗಿಲ್ಲ. ಚಿಕ್ಕ ಮಕ್ಕಳು ಹೇಳೋ ತರ ಎಲ್ಲಾದ್ರೂ ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ನಿನ್ ತಲೆಗೆ ಹತ್ತೋದಿಲ್ಲ ಅದು. ಹೇಳಿದ್ರೆ ಹೇಳ್ತೀಯಲ್ಲ ನೀನು. ಕೆಟ್ಟದಾಗ್ಬೇಕು ಅಂದ್ರೆ ಆ ಹುಡುಗಿ ಬಂದ್ಮೇಲೆ ಆಗ್ಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ನೀನು. ಪ್ರತಿಯೊಂದಕ್ಕೂ ಮಿತಿ ಇದೆ, ಯಾರು ಮಿತಿ ಮೀರಬಾರ್ದು. ಲಿಮಿಟ್ ಮೀರಿ ಒಂದ್ ಹೆಜ್ಜೆ ಬುದ್ಧಿ ಬರಬಾರ್ದು. ಹುಷಾರ್. ಆಯ್ತಣ್ಣ, ಸಾರಿ, ನನ್ನ ಕಡೆಯಿಂದ ತಪ್ಪಾಗಿದೆ. ಇನ್ಮೇಲೆ ಈ ಮನೆ ವಿಷಯದಲ್ಲಿ ನಾನು ತಲೆ ಹಾಕಲ್ಲ ಅಣ್ಣ, ಹಾಕಲ್ಲ. ಇದು ನನ್ನ ಜವಾಬ್ದಾರಿ ಅಂತ ಅನ್ಕೊ. ತಪ್ಪಾಯ್ತು, ಸಾರಿ. ರೀ ಮೀಟ್ರು, ಸಾರಿ ಕಣ್ರೆ, ಕುಡುಕ್ ನನ್ನ ಮಕ್ಳನ್ನ ಕುಡ್ದಾಗ ಗಾಡಿ ಹತ್ಸಲ್ಲ ಅಂತ ಗಲಾಟೆ ಮಾಡ್ಕೋತಿದ್ರಿ. ಆದರೆ ಇವಾಗ ನೋಡಿ, ಕುಡ್ದಿರೋ ನಾನೇ ನಿಮ್ಮನ್ನು ಆಟೋ ಹತ್ಸಿ ಮನೆಗೆ ಡ್ರಾಪ್ ಮಾಡೋ ಥರ ಆಯ್ತು. ನಾನು ಯಾವಾಗಲೂ ಕುಡಿಯಲ್ಲ ಕಣ್ರಿ, ಮನಸ್ಸಲ್ಲಿರೋ ನೋವು ಹೋಗೋದಕ್ಕೆ ಕುಡಿತೀನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇನಪ್ಪ, ನಮ್ಮ ಅಪ್ಪಂಗೆ ನಿಮ್ಮ ಮೇಲೆ ಒಂಥರ ಗೌರವ ಪ್ರೀತಿ. ಕೂತ್ರು ನಿಂತರು ನಿಮ್ಮ ಮನೆ ಸಂಸಾರನ ಸರಿ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ, ಒಂಥರ ಟೆನ್ಷನಲ್ಲಿರ್ತಾರೆ. ನಮ್ಮ ಕಡೆಯಿಂದನೂ ಒಂದು ದೊಡ್ಡ ಅಪರಾಧ ಆಗಿದೆ, ಅದು ಸರಿ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾವು ಸಾರಿನೇ ಕೇಳಿದ್ದೀವಿ. ಆ ರೀತಿ ತಿತ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೊಡ್ಬೋದಲ್ವೇನ್ರಿ? ರೀ, ಕೆಟ್ಟವ್ರಿಗೆ ಅವಕಾಶ ಕೊಡಬಾರ್ದು ಸರಿ, ಆದರೆ ನಾವು ಹೇವಿ ಒಳ್ಳೆಯವ್ರಿ. ಆದರೆ ಈ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ನೀವು ನನಗಿಂತ ಸಿಕ್ಕಾಪಟ್ಟೆ ಒಳ್ಳೆಯವರು. ನಾನು ಕುಡಿದು ಏನಾನ ರಾಕೆಟ್ ಆರಿಸ್ತಾ ಇದ್ದೀನಿ ಅಂತ ಅನ್ಕೋಬಿಡ್ರಿ. ನಿಮಗೆ ಏನು ಗೊತ್ತಾಗ್ತಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ನೀವು ನನ್ನ ಥರನೇ ಕಾಣಿಸ್ತಾ ಇದ್ದೀರಾ. ನಾನೇ ಸೇಫಾಗಿ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಮಲ್ಕೊಳ್ಳಿ. रुको ಆ ಕಡೆಯಿಂದ ಹಿಡ್ಕೊಳೆ.